ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲ ಗೊತ್ತು, ಇತ್ತೀಚೆಗೆ ಸೊಂಟ ನೋವು ತುಂಬ ಹೆಚ್ಚು ಕಂಡು ಬರ್ತಾ ಇದೆ. ಬಟ್ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸೊಂಟ ನೋವು ಬಂದರೆ ಅದಕ್ಕೆ ಮೇಯ್ನ್ ಕಾರಣ ಡಿಸ್ಕ್ ಬಲ್ಜ್ ಒಂದೇ ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಅವರು ಸರ್ ನನಗೆ ಸಿವಿಯರ್ ಲೋ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿ ಬರ್ತಾರೆ. ಆ್ಯಂಡ್ ಈವನ್ ಅವರು MRI ಕೂಡ ಮಾಡಿರ್ತಾರೆ. ಬಟ್ ನಾವು MRI ಫೈಂಡಿಂಗ್ಸ್ ನೋಡುವಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಅವರಲ್ಲಿ ಸಣ್ಣ ಡಿಸ್ಕ್ ಬಲ್ಜ್ ಇದೆ, ಬಟ್ ಅದು ಯಾವುದೇ ಥರ ನರಗಳ ಮೇಲೆ ಕಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಅವರಿಗೆ ಬರುವಂಥ ನೋವು ಏನಿದೆ ಅದು ಡಿಸ್ಕ್ ಬಲ್ಜಿಂದ ಆಗಿರೋದಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಜನ ಏನು ತಿಳ್ಕೊಂಡಿದ್ದಾರೆ, ಈಗ ನನಗೆ ಸೊಂಟ ನೋವು ಡೆವಲಪ್ ಆದರೆ ಓಕೆ, ನಾವು ಹೇಳ್ತೀವಿ ಲೈಕ್ ಸೊಂಟ ನೋವು ಅಕ್ಯೂಟ್ ಇರುತ್ತೆ, ಕ್ರೋನಿಕ್ ಇರುತ್ತೆ. ಅಕ್ಯೂಟ್ ಅಂದರೆ ಸಡನ್ ಆಗಿ ಪೇಯ್ನ್ ಡೆವಲಪ್ ಆಗುತ್ತೆ, ನಾವು ಸ್ವಲ್ಪ ದಿವಸ ರೆಸ್ಟ್ ತಗೊಂಡ್ರೆ ಒಂದು 2 to 3 weeks ರೆಸ್ಟಲ್ಲಿ ಕಂಪ್ಲೀಟ್ಲಿ ವ್ಯಾನಿಷ್ ಆಗುತ್ತೆ. ಬಟ್ ಯಾವಾಗ 3 ವಾರದ ರೆಸ್ಟ್ ನಂತರನೂ ಆ ನೋವು ಕಡಿಮೆ ಆಗ್ತಾ ಇಲ್ವೋ, ಆಲ್ಮೋಸ್ಟ್ ಒಂದು 12 weeks ನಂತರನೂ ಆ ನೋವು ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾವು ಅದನ್ನು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಈ ಬ್ಯಾಕ್ ಪೇಯ್ನ್ ಇಷ್ಟೊಂದು ತುಂಬ ಲೈಕ್ ಪೇಷಂಟ್ಸಲ್ಲಿ ತುಂಬ ಆಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಸೊಂಟ ನೋವು ಬಂದ ಕೂಡಲೇ ನಾವು ಅಷ್ಟು ದಿವಸ ಚೆನ್ನಾಗಿ ಕೆಲಸ ಮಾಡೋ ಒಬ್ಬರಿಗೆ ಏನೂ ಕೆಲಸಗಳು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಲೈಕ್ ಸೊಂಟದಿಂದ ಕಾಲುಗಳಿಗೆ ನೋವು ರೇಡಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಭಾಳಷ್ಟು ಸಿಂಪ್ಟಮ್ಸ್ ಕಾಣುತ್ತೆ. ಸೊ ಪೇಷಂಟ್ ಏನಾಗುತ್ತೆ, ಅವರಿಗೆ ತುಂಬ ಪ್ಯಾನಿಕ್ ಆಗುತ್ತೆ, ನನಗೆ ಡಿಸ್ಕಿನ ಸಮಸ್ಯೆ ಆಗಿದೆ. ಯಾಕೆಂದರೆ ತುಂಬ ನಾವು ನೋಡ್ತೀವಿ, ಸೊಂಟ ನೋವು ಬಂದ ಕೂಡಲೇ ಡಿಸ್ಕಿನ ಪ್ರಾಬ್ಲಮ್ ಆಗಿರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ ಅಥವಾ ಡಿಸ್ಕ್ ಹರ್ನಿಯೇಟ್ ಆಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಈ ಡಿಸ್ಕ್ ಬಲ್ಜ್ ಒಂದೇ ಅಲ್ಲ ಸೊಂಟ ನೋವಿಗೆ ಕಾರಣ. ಅದೇ ನಾನು ಹೇಳಿದ್ದು, ತುಂಬ ಜನರದ MRI ನೋಡುವಾಗ ನಮಗೆ ಏನು ಅನಿಸುತ್ತೆ, ಅವರಿಗೆ ಡಿಸ್ಕ್ ಬಲ್ಜ್ ಇದೆ, ಬಟ್ ಆ ಡಿಸ್ಕ್ ಬಲ್ಜಿಂದ ಅವರಿಗೆ ಕ್ಲಿನಿಕಲಿ ಕಾಣುವಷ್ಟು ನೋವಿಗೆ ಆ ಡಿಸ್ಕ್ ಬಲ್ಜ್ ಒಂದು ರೀಸನ್ ಅಲ್ಲ. ಯಾಕೆಂದರೆ ನಾವೀಗ ರ್ಯಾಂಡಮ್ ಆಗಿ ಒಂದು 10 ಜನರನ್ನು ಲೈಕ್ MRI ಮಾಡಿ ನೋಡಿದರೆ ಅದರಲ್ಲಿ 6 ಜನರಿಗೂ ಡಿಸ್ಕ್ ಬಲ್ಜ್ ಇರುತ್ತೆ. ಬಟ್ ಅವರು ಅಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವರಿಗೇನು ಸೊಂಟ ನೋವು ಅಥವಾ ಕಾಲಿಗೆ ಸೆಳೆತ ಈ ಥರ ಏನೂ ಸಮಸ್ಯೆಗಳಿರಲ್ಲ. ಸೊ ಡಿಸ್ಕ್ ಬಲ್ಜ್ ಇಸ್ ಆಫ್ ಕೋರ್ಸ್ ಒನ್ ಆಫ್ ದ ಮೇನ್ ರೀಸನ್. ಸೊಂಟ ನೋವಿಗೆ ಒಂದು ಮುಖ್ಯ ಕಾರಣ ಡಿಸ್ಕ್ ಬಲ್ಜ್ ಅಂತ ಹೇಳ್ಬೋದು. ಅದು ನಮ್ಮ ಲೈಕ್ ಒನ್ ಆಫ್ ದ ಮೇನ್ ಮೆಕ್ಯಾನಿಕಲ್ ಕಾಸ್. ನಾವು ಮಾಡುವಂಥ ಆ್ಯಕ್ಟಿವಿಟೀಸಲ್ಲಿ ಅಥವಾ ವಯಸ್ಸು ಹೆಚ್ಚಾಗುವಾಗ ಡಿಸ್ಕಿಗೆ ಬರುವಂಥ ಸೌಕಳಿಯಿಂದ ಅಥವಾ ಅದರಲ್ಲಿ ಆಗಿರುವಂಥ ಏನಾದರೂ ಟ್ರಾಮಾ, ನಾವು ಜಾರಿ ಬಿದ್ದಿರ್ಬೋದು ಅಥವಾ ಏನಾದರೂ ಆಕ್ಸಿಡೆಂಟ್ಸಲ್ಲೆಲ್ಲ ಡಿಸ್ಕ್ ಬಲ್ಜ್ ಆಗಿ ಅಲ್ಲಿಂದ ಬರುವಂಥ ನರಗಳೇನಿದೆ, ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಇದೆ, ಟ್ರಾವೆರ್ಸಿಂಗ್ ನರ್ವ್ ರೂಟ್ಸ್ ಅಂತ ಇದೆ, ಇದರ ಮೇಲೆ ಕಂಪ್ರೆಷನ್ ಆದಾಗ ಏನಾಗುತ್ತೆ, ಸೊಂಟದಿಂದ ಕಾಲಿಗೆ ಶೂಟಿಂಗ್ ಪೇಯ್ನ್ ಬರುತ್ತೆ. ಅದು ಯಾವುದೇ ನರದ ಕಂಪ್ರೆಸ್ ಆಗಿಲ್ಲ, ಅಲ್ಲೊಂದು ಆ್ಯನುಲಾರ್ ಟೇರ್, ಡಿಸ್ಕ್ ಸುತ್ತಲೂ ಒಂದು ಟಫ್ ಆಗಿರುವಂಥ ಒಂದು ಫೈಬ್ರಸ್ ಟಿಶ್ಯೂ ಇದೆ, ಅದಕ್ಕೆ ನಾವು ಆ್ಯನುಲಸ್ ಅಂತ ಹೇಳ್ತೀವಿ. ಸೊ ಆ್ಯನುಲಸಲ್ಲಿ ಏನಾದರೂ ಇಂಜುರಿ ಆದರೂ ಏನಾಗುತ್ತೆ, ಅಲ್ಲಿರುವಂಥ ನರಗಳಿಗೆ ಇರಿಟೇಟ್ ಆಗಿ ನಮಗೆ ಸೊಂಟದಲ್ಲಿ ಸಿವಿಯರ್ ಪೇಯ್ನ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಏನೇ ಇಂಜುರಿ ಇದ್ದರೂ ಕೂಡ ನಮ್ಮ ಬಾಡಿ ಏನಿದೆ ದಟ್ ಈಸ್ ಸಮಥಿಂಗ್ ವೆರಿ ಯುನೀಕ್. ಅದು ಭಾಳಷ್ಟು ಪ್ರಾಬ್ಲಮ್ಸನ್ನು ಅದೇ ಸಾಲ್ವ್ ಮಾಡುತ್ತೆ. ಸೊ ಹೇಗೆ ನಮಗೊಂದು ಗಾಯ ಹೀಲ್ ಆಗುತ್ತೋ ಅದೇ ಥರ ಅಲ್ಲಿ ಆಗಿರುವಂಥ ಇಂಜುರಿ ಹೀಲ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಡಿಸ್ಕ್ ಬಲ್ಜ್ ಇದ್ದರೂ ಕೂಡ ಕರೆಕ್ಟಾಗಿರುವಂಥ ರೆಸ್ಟ್ ಮತ್ತು ಕರೆಕ್ಟಾಗಿರುವಂಥ ವ್ಯಾಯಾಮಗಳು ಮಾಡಿದರೆ ಅದು ತನ್ನಿಂದಾನೆ ಅದು ಕ್ಲಿಯರ್ ಆಗುತ್ತೆ. ಆ ಡಿಸ್ಕ್ ಬಲ್ಜ್ ಆಗಿರೋ ಪೋರ್ಷನ್ ಅಬ್ಸರ್ವ್ ಆಗ್ಬೋದು ಅಥವಾ ನರದ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆಗ್ಬೋದು, ಅಲ್ಲಿರುವಂಥ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆದರೆ ಪೇಷಂಟ್ ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ಇಟ್. ಬಟ್ ಜನರಲ್ ಏನಾಗುತ್ತೆ, ಒಂದು ಸಡನ್ ಆಗಿ ಒಂದು ಡಿಸೆಬಿಲಿಟಿ, ಲೈಕ್ ಈಗ ನಾವು ಮಾಡ್ತಾ ಇರುವಂಥ ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ಅವರಿಗೆ ತುಂಬ ಹೆದರಿಕೆ ಆಗುತ್ತೆ. ಡೈರೆಕ್ಟ್ಲಿ ಈವನ್ ಡಾಕ್ಟರ್ಸ್ ಈಗ ನಮ್ಮಲ್ಲೇ ಬರುವಂಥ ಎಷ್ಟೋ ಪೇಷಂಟ್ಸ್ ಹತ್ರ ನಾವು ನೋಡೋಣ ಸರ್, ಇದು ಈ ಎಕ್ಸಸೈಸ್ ಮಾಡಿ ನೋಡಿ, ಈ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದರೆ ಪೇಷಂಟೇ ನಮಗೆ ಹೇಳ್ತಾರೆ, ಇಲ್ಲ ಸರ್ ನನಗೆ MRI ಮಾಡಿಸ್ಬಿಡಿ, ನನಗೆ ಡಿಸ್ಕಿನ ಸಮಸ್ಯೆ ಆಗಿದೆ, ನನಗೆ ಸರ್ಜರಿ ಬೇಕಾಗ್ಬೋದೇನೋ. ಸೊ ಇಷ್ಟೊಂದು ಲೈಕ್ ಹೆದರಿಕೆ ಡೆವಲಪ್ ಆಗಿದೆ ಜನರಲ್ಲಿ. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ಸೊಂಟ ನೋವಿಗೆ ಇರುವಂಥ ಕಾರಣಗಳಲ್ಲಿ ಒಂದು ಡಿಸ್ಕ್ ಬಲ್ಜ್. ಬರೀ ಡಿಸ್ಕ್ ಬಲ್ಜಿಂದ ಅಷ್ಟೇ ಎಲ್ಲ ಸೊಂಟ ನೋವು ಡೆವಲಪ್ ಆಗೋದು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಪಾಯಿಂಟ್ಸ್ ಹೇಳ್ತೇನೆ, ಕೆಲವು ಪ್ರಾಬ್ಲಮ್ಸ್, ಬ್ಯಾಕಲ್ಲಿ ಬರುವಂಥ ಕೆಲವು ಪ್ರಾಬ್ಲಮ್ಸ್. ಅದರಿಂದ ಇಟ್ ವಿಲ್ ಲೈಕ್ ನಮಗೆ ಡಿಸ್ಕ್ ಬಲ್ಜ್ ಇದ್ದಂಗೆ ಅನಿಸುತ್ತೆ ಪೇಷಂಟ್ಸಿಗೆ. ಯಾಕೆಂದರೆ ನಾವೆಲ್ಲ ಕೇಳಿರೋದೇನು, ಡಿಸ್ಕ್ ಬಲ್ಜ್ ಆದರೆ ಸೊಂಟದಲ್ಲಿ ಇರುವಂಥ ಲೈಕ್ ನರಗಳ ಕಂಪ್ರೆಸ್ ಆಗಿ ಸೊಂಟದಲ್ಲಿ ನೋವು ಬರುತ್ತೆ, ಅಟ್ ದ ಸೇಮ್ ಟೈಮ್ ಕಾಲಿಗೆ ಸೆಳೆತ ಬರುತ್ತೆ ಅಂತ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳೋದೇನು, ನನಗೆ ಬ್ಯಾಕ್ ಪೇಯ್ನ್ ಅಂತಾನೂ ಹೇಳಲ್ಲ ಸರ್, ನನಗೆ L4 L5 ಆಗಿದೆ ಅಂತ ಹೇಳ್ತಾರೆ. ಸೊ L4 L5 ಅಲ್ಲಿ ಸೊ ಆ ಥರ ಲೈಕ್ L4 L5 ಡಿಸ್ಕ್ ಬಲ್ಜ್ ಆಗಿದೆ ಅಂತಲೂ ಹೇಳಲ್ಲ, L4 L5 ಆಗಿದೆ ಅಂತ ಹೇಳ್ತಾರೆ. ಸೊ L4 L5 ಅಲ್ಲಿ ಅಷ್ಟೊಂದು ಡಿಸ್ಕ್ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ, ಹೌದು. ಬಟ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ ಬಲ್ಜ್ ಅಲ್ಲದೆ ಬೇರೆ ಏನೇನು ಕಾರಣಗಳಿಂದ ಸೊಂಟ ನೋವು ಬರ್ಬೋದು, ಅದೇ ಥರ ನಮಗೆ ರೇಡಿಯೇಟಿಂಗ್ ಪೇಯ್ನ್ ಅಂತ ಅನುಭವ ಆಗ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದರಲ್ಲಿ ಫಸ್ಟ್ ಯಾವುದು ಅಂದರೆ, ಸೊಂಟದಲ್ಲಿ ಆಗುವಂಥ ಸೌಕಳಿ ಅಂದರೆ ಆರ್ಥರೈಟಿಕ್ ಚೇಂಜಸ್. ನಮಗೆಲ್ಲ ಗೊತ್ತು, ಮೋಸ್ಟ್ ಆಫ್ ದ ಬ್ಯಾಕ್ ಪೇಯ್ನ್ ಡೆವಲಪ್ ಆಗೋದು ಆಫ್ಟರ್ ಏಜ್ ಆಫ್ 40. ಅಂದರೆ ಅದು ಲೈಕ್ ಈ ಅಲ್ಲಿ ಇರುವಂಥ ವೇರ್ ಆ್ಯಂಡ್ ಟೈರ್ ಸ್ಟಾರ್ಟ್ ಆಗಲಿಕ್ಕೆ 40 ವರ್ಷ ದಾಟಲೇಬೇಕು ಅಥವಾ 50 ವರ್ಷ ಆಗಲೇಬೇಕು ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ವರ್ಕ್, ನಾವು ಮಾಡುವಂಥ ಕೆಲಸ. ಕೆಲವರು ಏನು ಮಾಡ್ತಾರೆ, ತುಂಬ ಹೆವಿ ವರ್ಕ್ ಮಾಡೋರು ಇರ್ತಾರೆ,
ಅವರಿಗೆ ಸೌಕಳಿ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಕೆಲವರು ತುಂಬ ಒಬೇಸ್ ಇರ್ತಾರೆ, ಅವರಿಗೆ ಸೌಕಳಿ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇದೆ. ಕೆಲವರದು ಲೈಕ್ ನ್ಯೂಟ್ರಿಷನ್ ತುಂಬ ಪೂರ್ ಆಗಿರ್ತಾರೆ, ಅಂದರೆ ಸರಿಯಾಗಿರುವಂಥ ಆಹಾರ ತಗೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ, ಅವರಿಗೆ ಬ್ಯಾಕ್ ಮಸಲ್ ತುಂಬ ವೀಕ್ನೆಸ್ ಇದೆ, ಅವರಲ್ಲಿ ಕೂಡ ಈ ಸೌಕಳಿ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಬ್ಯಾಕಲ್ಲಿ ನಾವು ಸ್ಪೈನ್ ನೋಡಿದರೆ ವರ್ಟಿಬ್ರೆ ನಮಗೆ ಗೊತ್ತಿದೆ, ಎಲುಬುಗಳು ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ. ಸೊ ಅದರ ಹೊರಗಡೆ ಒಂದು ಜಾಯಿಂಟ್ ಇದೆ, ಅದಕ್ಕೆ ನಾವು ಫ್ಯಾಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಈ ಎಲುಬುಗಳಲ್ಲಿ ಆ ಜಾಯಿಂಟಲ್ಲಿ ಆ ಡಿಸ್ಪೇಸಲ್ಲಿ ಎಲ್ಲಿ ಬೇಕಾದರೂ ಕೂಡ ಈ ಸೌಕಳಿ ಡೆವಲಪ್ ಆಗ್ಬೋದು. ಸೊ ಎಸ್ಪೆಷಲಿ ಫ್ಯಾಸೆಟ್ ಜಾಯಿಂಟ್ಸಲ್ಲೆಲ್ಲ ಸೌಕಳಿ ಡೆವಲಪ್ ಆದರೆ, ಫ್ಯಾಸೆಟ್ ಜಾಯಿಂಟ್ ಇಸ್ ಅ ಸೈನೋವಿಯಲ್ ಜಾಯಿಂಟ್, ಅಂದರೆ ಅಲ್ಲಿ ಒಂದು ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಸೊ ಅದು ಇಟ್ ಈಸ್ ಬಿಹೈಂಡ್ ನಮ್ಮ ಪಾಸ್ಟೀರಿಯರ್ ಆಸ್ಪೆಕ್ಟಲ್ಲಿ ಇರುತ್ತೆ. ಸೊ ಅಲ್ಲಿ ಎಲ್ಲ ಸೌಕಳಿ ಆದಾಗ ಏನಾಗುತ್ತೆ ಅಂದರೆ, ಸೌಕಳಿ ಆದ ಕೂಡಲೇ ಬಾಡಿ ಏನು ಮಾಡುತ್ತೆ, ಅದನ್ನು ರಿಪೇರಿ ಮಾಡುತ್ತೆ. ಸೊ ರಿಪೇರಿ ಮಾಡಿ ಮತ್ತು ಸಹ ಹಾಳಾಗುತ್ತೆ, ಮತ್ತು ರಿಪೇರಿ ಮಾಡುತ್ತೆ, ಮತ್ತು ಹಾಳಾಗುತ್ತೆ. ಸೊ ಆವಾಗ ಅಲ್ಲಿ ಹೈಪರ್ ಟ್ರೋಫಿ ಡೆವಲಪ್ ಆಗುತ್ತೆ. ಹೈಪರ್ ಟ್ರೋಫಿ ಅಂದರೆ ಅಲ್ಲಿ ಆ ಏರಿಯಾ ಏನಿದೆ ಅದು ತುಂಬ ಸ್ಮೂತ್ ಆಗಿ ತುಂಬ ಕ್ಲಿಯರ್ ಆಗಿ ಇರಲ್ಲ, ಅಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ, ಆ ಏರಿಯಾ ಸ್ವಲ್ಪ ಲೈಕ್ ಸ್ವೆಲ್ಲಿಂಗ್ ಥರ, ಲೈಕ್ ಬೋನ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಈ ಥರ ಬೋನ್ ಇರ್ರೆಗ್ಯುಲರ್ ಆಗಿ ಡೆವಲಪ್ ಆದಾಗ ಏನಾಗುತ್ತೆ, ಅಲ್ಲಿಂದಾನೇ ಸಣ್ಣ ಸಣ್ಣ ನರಗಳು ಕಾಲಿಗೆ ಹೋಗುತ್ತೆ. ನಾವೇನು ಸಯಾಟಿಕ್ ನರ ಅಂತ ಹೇಳ್ತೀವಲ್ಲ, ಸೊ ಪ್ರತಿ ವರ್ಟಿಬ್ರೆ ಕೆಳಗೇನು ಒಂದು ನರ್ವ್ ರೂಟ್ ಪಾಸ್ ಆಗುತ್ತೆ, ನಾವು ಅದಕ್ಕೆ ಎಕ್ಸಿಟಿಂಗ್ ನರ್ವ್ ರೂಟ್ ಅಂತ ಹೇಳ್ತೀವಿ. ಸೊ ಇದೇ ಥರ L4 L5 L5 S1 S1 S2 ಈ ಥರ ನರಗಳು ಸೇರಿ ಏನಾಗುತ್ತೆ, ಸಯಾಟಿಕ್ ನರ್ವ್ ಫಾರ್ಮ್ ಆಗುತ್ತೆ. ಸೊ ಈ ನರಗಳಲ್ಲಿ ಈ ಬೆಳೆದಿರುವ ಎಲುಬಿಂದ ಏನಾದರೂ ಕಂಪ್ರೆಷನ್ ಡೆವಲಪ್ ಆದರೆ ಏನಾಗುತ್ತೆ, ನಮಗೆ ಸೊಂಟದಲ್ಲೂ ನೋವಿರುತ್ತೆ, ಯಾಕೆಂದರೆ ಅಲ್ಲಿ ಸೌಕಳಿ ಇದೆ, ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾಲುಗಳಿಗೆ ಸೆಳೆತ ಅನುಭವ ಆಗುತ್ತೆ. ಸೊ ಜನ ಏನು ತಿಳ್ಕೊಳ್ತಾರೆ, ನನಗೆ ಡಿಸ್ಕಿನ ಸಮಸ್ಯೆ ಆಗಿದೆ, ಡಿಸ್ಕಿನ ಸಮಸ್ಯೆ ಆಗಲೇಬೇಕು ಅಂತಿಲ್ಲ. ಅಫ್ಕೋರ್ಸ್ ಈ ಥರ ಎಲ್ಲ ಡಿಜನ್ರೇಷನ್ ನಮ್ಗೆ ಗೊತ್ತಿದೆ. ಸೌಕಳಿ ಅಂದರೆ ನಮ್ಮ ವಯಸ್ಸು ಹೆಚ್ಚಾಗುವಾಗ ನಮಗೆ ಸೌಕಳಿ ಆಗುತ್ತೆ, ಹೇಗೆ ನಮ್ಮ ಕೂದಲು ಬೆಳ್ಳಗಾಗುತ್ತೋ, ನಮ್ಮ ಚರ್ಮದ ಹೆಲ್ತ್ ಹಾಳಾಗುತ್ತೋ, ಸೊ ಅದೇ ಥರ ಆ ಜಾಯಿಂಟ್ ಹೆಲ್ತ್ ಕೂಡ ಹಾಳಾಗುತ್ತೆ, ಅಲ್ಲಿ ಸೌಕಳಿ ಡೆವಲಪ್ ಆಗುತ್ತೆ, ಫ್ರಿಕ್ಷನ್ ಡೆವಲಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಈವನ್ ನಮ್ಮ ಡಿಸ್ಕ್ಗಳಲ್ಲಿ ಕೂಡ ಸೌಕಳಿ ಡೆವಲಪ್ ಆಗಿರುತ್ತೆ, ಅದರದ್ದು ನೀರಿನಂಶ ಕಡಿಮೆ ಆಗಿರುತ್ತೆ, ಆ ಡಿಸ್ಕ್ದು ಥಿಕ್ನೆಸ್ ಏನು ಇರಬೇಕಿತ್ತು ಅದು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ಇರುವಂಥ ಜಾಯಿಂಟ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಆಗಿ ನಮಗೆ ಸೌಕಳಿ ಫಾಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಈ ಥರ ಬೋನ್ ಫಾರ್ಮೇಷನ್ ಎಲ್ಲ ಆಗಿ ನರಗಳ ಮೇಲೆ ಕಂಪ್ರೆಷನ್ ಆಗಿ ನಮಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಡಿಸ್ಕ್ಗೆ ಆಗಿರುವಂಥ ಮೇನ್ ಸಮಸ್ಯೆ ಅಲ್ಲ, ಅದು ಅಲ್ಲಿರುವಂಥ ಜಾಯಿಂಟಲ್ಲಿ ಇರುವಂಥ ಸಮಸ್ಯೆ. ಇನ್ನೊಂದು ನಾವು ಲಿಸ್ಥಸಿಸ್ ಅಂತ ಹೇಳ್ತೀವಿ. ಲಿಸ್ಥಸಿಸ್ ಅಂದರೆ ಲೈಕ್ ಎಲುಬು ಜಾರೋಗುದು. ನಾನು ಹೇಳಿದ್ದೇನೆ, ವರ್ಟಿಬ್ರೆ ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವರ್ಟಿಬ್ರೆ ಮುಂದೆ ಜಾರಿದರೆ ಏನಾಗುತ್ತೆ, ಆ ಒಳಗಡೆ ಇರುವಂಥ ಒಂದು ಫೊರಾಮೆನ್ ಇದೆ, ಸೆಂಟ್ರಲ್ ಕೆನಾಲ್ ಅಂತ ಹೇಳ್ತೀವಿ, ಅಲ್ಲಿಂದ ಈ ನರಗಳೆಲ್ಲ ಪಾಸ್ ಆಗಿರುತ್ತೆ. ಸೊ ಒಂದು ವರ್ಟಿಬ್ರೆ ಜಾರಿದ ಕೂಡಲೇ ಏನಾಗುತ್ತೆ, ಆ ನರಗಳ ಮೇಲೆ ತುಂಬ ಒತ್ತಡ ಆಗುತ್ತೆ. ಸೊ ಅದರಿಂದ ಕಾಲಿಗೆ ಮತ್ತು ಸೊಂಟದಲ್ಲಿ ಸಿವಿಯರ್ ಪೇನ್ ಆಗುವಂಥ ಅನುಭವ ಇದೆ. ಆ್ಯಂಡ್ ಡಿಸ್ಕ್ ಬಲ್ಜ್ ಆಗಲೇಬೇಕು ಅಂತಿಲ್ಲ, ಈ ಡಿಸ್ಕಲ್ಲಿ ಇರುವಂಥ ಏನಾದರೂ ಟೈರ್ ಇದ್ದರೂ ಕೂಡ ಏನಾಗುತ್ತೆ, ನಮ್ಗೆ ಅಲ್ಲಿ ಸಿವಿಯರ್ ಪೇನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲೆಲ್ಲ ನರಗಳು ತುಂಬ ಇದೆ. ಸೊ ಹಾಗಾಗಿ ನರಗಳಿರುವಂಥ ಜಾಗದಲ್ಲಿ ಇರಿಟೇಷನ್ ಆದರೆ ಏನಾಗುತ್ತೆ, ನಮಗೆ ಸಿವಿಯರ್ ಪೇಯ್ನ್ ಆಗುತ್ತೆ. ನಾವು ಕೆಲವು ಸಲ MRI ರಿಪೋರ್ಟ್ಸ್ ನೋಡಿದಾಗ ಅದರಲ್ಲಿ ಅಷ್ಟೊಂದು ಫೈಂಡಿಂಗ್ಸ್ ಇರಲ್ಲ, ಅಷ್ಟೊಂದು ಸಿವಿಯರ್ ಡಿಸ್ಕ್ ಬಲ್ಜ್ ಇರಲ್ಲ, ಹರ್ನಿಯೇಷನ್ ಇರಲ್ಲ, ಬೇರೆ ಏನೂ ಸಮಸ್ಯೆ, ಸ್ಪಾಂಡೈಲೋಲಿಸ್ಥಸಿಸ್ ಇರಲ್ಲ, ಏನೂ ಇರಲ್ಲ. ಬಟ್ ಪೇಷಂಟ್ಗೆ ಸಿವಿಯರ್ ಪೇಯ್ನ್ ಆಗಿರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ಎಲ್ಲಿ ಇಂಜುರಿ ಆಗಿದೆಯೋ ಅಲ್ಲಿ ನರ್ವ್ ಎಂಡಿಂಗ್ಸ್ ತುಂಬ ಇದೆ, ಸೊ ಅಲ್ಲಿ ನೋಸಿಸೆಪ್ಟರ್ಸ್ ಇದೆ. ಸೊ ಹಾಗಾಗಿ ಪೇಷಂಟ್ಗೆ ಸಿವಿಯರ್ ಅನುಭವ ಆಗುತ್ತೆ. ಕಾಯಿಲೆ ದೊಡ್ಡದಲ್ಲ, ಬಟ್ ಪೇಯ್ನ್ ಮಾತ್ರ ಏನಾಗುತ್ತೆ, ಸಿವಿಯರ್ ಆಗುತ್ತೆ. ಅವರು ರೆಸ್ಟ್ ತಗೊಂಡು ಸ್ವಲ್ಪ ದಿವಸ ರೆಸ್ಟ್ ತಗೊಂಡು ಪ್ರಾಪರ್ ಆಗಿರುವಂಥ ಎಕ್ಸಸೈಸು, ಒಳ್ಳೆ ಆಹಾರ, ಒಳ್ಳೆ ಲೈಫ್ ಸ್ಟೈಲನ್ನು ಮುಂದುವರಿಸಿದ್ರೆ ಅದು ಬೇಗ ಕಡಿಮೆ ಮಾಡಲಿಕ್ಕೂ ಆಗುತ್ತೆ. ಮೂರನೇ ಮೇನ್ ರೀಸನ್ ಏನು ಅಂತ ಕೇಳಿದರೆ, ವರ್ಟಿಬಲ್ ಎಂಡ್ ಪ್ಲೇಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ವರ್ಟಿಬ್ರೆ ಮತ್ತು ಡಿಸ್ಕ್ ಏನಿದೆಯಲ್ಲ ಅದರ ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತೆ, ಅದಕ್ಕೆ ನಾವು ಎಂಡ್ ಪ್ಲೇಟ್ ಅಂತ ಹೇಳ್ತೀವಿ. ಅಲ್ಲಿ ಬರುವಂಥ ಇಂಜುರೀಸ್, ಯಾಕಂದರೆ ಅದರ ಮೇಲೆ ತುಂಬ ಒತ್ತಡ ಬೀಳುತ್ತೆ, ಅದರದ್ದು ಒಂದು ಸೈಡ್ ಕಾರ್ಟಿಲೇಜ್ ಇರುತ್ತೆ, ಒಂದು ಸೈಡ್ ಬೋನ್ ಇರುತ್ತೆ, ಪರ್ಫೊರೇಟೆಡ್ ಬೋನ್. ಯಾಕೆಂದರೆ ಅದರಿಂದಾನೇ ರಕ್ತ ಸಂಚಾರ, ಆಕ್ಸಿಜನ್, ಗ್ಲೂಕೋಸ್ ಇದೆಲ್ಲ ನಮ್ಮ ಡಿಸ್ಕ್ಗಳಿಗೆ ಸಿಗೋದು. ಸೊ ಅದರ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ಡಿಸ್ಕ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಎಂಡ್ ಪ್ಲೇಟಲ್ಲಿ ಏನಾದರೂ ಇಂಜುರಿ ಆದರೆ, ಅಥವಾ ಏನಾದರೂ ಇನ್ಫೆಕ್ಷನ್ ಆದರೆ, ಅಥವಾ ಏನಾದರೂ ಇನ್ಫ್ಲಮೇಷನ್ ಆದರೆ ಏನಾಗುತ್ತೆ, ನಮಗೆ ಸಿವಿಯರ್ ಪೇಯ್ನ್ ಆಗುತ್ತೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ತುಂಬ ನರಗಳಿರುತ್ತೆ, ಆ್ಯಂಡ್ ನಮ್ಗೆ ಏನಾಗುತ್ತೆ, ಸಿವಿಯರ್ ಲೋ ಬ್ಯಾಕ್ ಪೇಯ್ನ್ ಆಗುತ್ತೆ. ಬಟ್ ಡಿಸ್ಕ್ಗಳು ಇಂಟ್ಯಾಕ್ಟ್ ಆಗಿರುತ್ತೆ, ಡಿಸ್ಕ್ಗಳಿಗೆ ಏನೂ ತೊಂದರೆ ಆಗಲ್ಲ. ಬಟ್ ಕೆಲವು ಕೇಸಸಲ್ಲಿ ಎಂಡ್ ಪ್ಲೇಟಲ್ಲಿ ಇಂಜುರಿ ಆದಾಗ ಏನಾಗುತ್ತೆ, ಡಿಸ್ಕಲ್ಲಿ ಇರುವಂಥ ನ್ಯೂಕ್ಲಿಯಸ್ ಏನಿದೆ, ಆ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಏನಿದೆಯಲ್ಲ ಅದು ಬೋನ್ ಒಳಗೆ ಎಂಟರ್ ಆಗುತ್ತೆ. ಅದಕ್ಕೆ ನಾವು ಸ್ಮಾಲ್ಸ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ. ಕೆಲವು ಸಲ ನೀವು MRI ತೆಗೆಸಿದಾಗ ಡಾಕ್ಟರ್ ಹೇಳ್ತಾರೆ, ನಿಮಗೆ ಸ್ಮಾಲ್ಸ್ ನೋಡ್ಯೂಲ್ಸ್ ಆಗಿದೆ ಅಂತ ಹೇಳಿದರೆ ಅದರ ಅರ್ಥ ಏನಂದರೆ, ಎಂಡ್ ಪ್ಲೇಟಲ್ಲಿ ಸಣ್ಣ ಕ್ರ್ಯಾಕ್ ಬಂದು ನಿಮ್ಮ ನ್ಯೂಕ್ಲಿಯಸ್ ಏನಿದೆ ಅದು ಬೋನ್ ಒಳಗೆ ಎಂಟರ್ ಆಗಿದೆ ಅಂತ ಅರ್ಥ. ಸೊ ಈ ಕಂಡೀಷನ್ಲಿ ಕೂಡ ಏನಾಗುತ್ತೆ, ನಮಗೆ ಸಿವಿಯರ್ ಲೋ ಬ್ಯಾಕ್ ಪೇನ್ ಅನುಭವ ಆಗುತ್ತೆ. ಬಟ್ ಡಿಸ್ಕ್ಗಳಿಗೆ ಏನೂ ಸಮಸ್ಯೆ ಆಗಲಿಲ್ಲ, ಅದರ ಮೇಲೆ ಇರುವಂಥ ಎಂಡ್ ಪ್ಲೇಟ್ ಏನಿದೆ ಅದಕ್ಕೆ ಆಗಿರುವಂಥ ಒಂದು ಪ್ರಾಬ್ಲಮಿಂದ ಪೇನ್ ಅನುಭವ ಆಗ್ಬೋದು. ಆ್ಯಂಡ್ ಫೋರ್ತ್ ಒಂದು ಮೇನ್ ರೀಸನ್ ಏನು ಅಂತ ಕೇಳಿದ್ರೆ, ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರೋಫಿ. ನಮ್ಗೆ ಗೊತ್ತಿದೆ, ನಮ್ಮ ಸ್ಪೈನ್ ಆ ಪೊಸಿಷನ್ಲಿ ಇಟ್ಕೊಳ್ಳಿಕ್ಕೆ ದರ್ ಇಸ್ ಅ ಲಿಗಮೆಂಟ್ ಕಾಲ್ಡ್ ಲಿಗಮೆಂಟಮ್ ಫ್ಲೇವಮ್ ಅಂತ. ಸೊ ಇದು ಲ್ಯಾಮಿನೆಯಲ್ಲಿ
ಕನೆಕ್ಟ್ ಆಗಿರುತ್ತೆ. ನಮ್ಮ ಬೆನ್ನುರಿಯ ಹಿಂಭಾಗದಲ್ಲಿ ಇರುವಂಥ ಸ್ಪೈನಸ್ ಪ್ರಾಸೆಸ್ ಏನಿದೆ ಅದರ ಪಕ್ಕದಲ್ಲಿರುವ ಲ್ಯಾಮಿನ್ ಏನಿದೆ ಅದರಲ್ಲಿ ಲಿಗಮೆಂಟಮ್ ಫ್ಲೇವಮ್ ಅಂತ ನಮ್ಗೆ ಕಾಣುತ್ತೆ. ಸೊ ಈ ಪ್ರಾಬ್ಲಮ್ ಲೈಕ್ ಲಿಗಮೆಂಟಮ್ ಫ್ಲೇವಮ್ ದಪ್ಪ ಆಗೋದು ಹೆಚ್ಚಿಗೆ ಕಂಡು ಬರೋದು ಹೆವಿ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡೋರಲ್ಲಿ. ಅಂದರೆ ಅದರಲ್ಲಿ ಆಗುವಂಥ ಸಿವಿಯರ್ ಸ್ಟ್ರೆಸ್ಸಿಂದ, ಕಂಟಿನ್ಯೂಸ್ ಸ್ಟ್ರೆಸ್ಸಿಂದ ಏನಾಗುತ್ತೆ, ಲಿಗಮೆಂಟಮ್ ಫ್ಲೇವಮ್ ನಿಧಾನಕ್ಕೆ ದಪ್ಪ ಆಗುತ್ತೆ, ಹೈಪರ್ ಟ್ರೋಫಿ ಆಗುತ್ತೆ. ಮೇನ್ಲಿ ಜಿಮ್ಗೆ ಹೋಗಿ ತುಂಬ ವರ್ಕೌಟ್ ಮಾಡೋರು, ಹೆವಿ ವೆಯ್ಟ್ ಲಿಫ್ಟ್ ಮಾಡೋರು, ಸೊ ಅವರಿಗೆಲ್ಲ ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಸೊ ಲಿಗಮೆಂಟಮ್ ಫ್ಲೇವಮ್ ದಪ್ಪ ಆದರೆ ಏನಾಗುತ್ತೆ, ನಮಗೆಲ್ಲ ಗೊತ್ತಿದೆ ವರ್ಟಿಬ್ರಲ್ ಬಿಟ್ವೀನ್ ದ ವರ್ಟಿಬ್ರೆ ಏನಿದೆ, ಎಲುಬುಗಳ ಮಧ್ಯದಲ್ಲಿ ಏನಿದೆ ನಮ್ಮ ಡಿಸ್ಕ್ ಇದೆ, ಡಿಸ್ಕ್ ಬಲ್ಜ್ ಆಗಿ ಹಿಂದೆ ಬಂದರೆ ನರಗಳ ಮೇಲೆ ಕಂಪ್ರೆಸ್ ಆಗ್ಬೋದು. ಸೊ ಅದೇ ಥರ ಅದರ ಹಿಂಭಾಗದಲ್ಲಿ ಏನಿದೆ ಈ ಲಿಗಮೆಂಟಮ್ ಫ್ಲೇವಮ್ ಇದೆ. ಸೊ ಅದು ದಪ್ಪಾಗಿ ಮುಂದೆ ಹೋದರೂ ಕೂಡ ಏನಾಗುತ್ತೆ, ಈ ನರಗಳ ಮೇಲೆ ಒತ್ತಡ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರೋಫಿ ಇದ್ದರೆ ನಮಗೆ ಸೊಂಟ ನೋವು ಬರುತ್ತೆ. ಅಟ್ ದ ಸೇಮ್ ಟೈಮ್ ಸೊಂಟದಿಂದ ಕಾಲಿಗೆ ಸಿವಿಯರ್ ಸೆಳೆತ ನೋಡಿದರೆ ಇದು ನಮ್ಮ ಸಯಾಟಿಕ್ ಪೇನ್ ಅಂತಾನೆ ಅನಿಸುತ್ತೆ. ಸಯಾಟಿಕ್ ಪೇನ್ ಹೌದು, ಯಾಕೆಂದರೆ ನರ್ವ್ ರೂಟ್ ಕಂಪ್ರೆಷನ್ ಆಗಿ ಸಯಾಟಿಕ್ ನರ್ವ್ ರೂಟ್ಗಳಲ್ಲಿ ಕಂಪ್ರೆಷನ್ ಆಗಿ ಕಾಲಿಗೆ ಸೆಳೆತ ಬರುವುದನ್ನು ನಾವೇನು ಹೇಳ್ತೀವಿ, ಸಯಾಟಿಕ್ ಅಂತಾನೆ ಹೇಳ್ತೀವಿ. ಬಟ್ ಅದಕ್ಕಿರುವಂಥ ಕಾರಣ ಡಿಸ್ಕ್ ಬಲ್ಜ್ ಅಲ್ಲ. ಯಾಕಂದರೆ ಲಿಗಮೆಂಟಮ್ ಫ್ಲೇವಮ್ ಏನಿದೆ, ನಮ್ಮ ಪೋಸ್ಟೀರಿಯರ್ ಆಸ್ಪೆಕ್ಟ್ ಹಿಂಭಾಗದಲ್ಲಿರುವಂಥ ಲಿಗಮೆಂಟಮ್ ಫ್ಲೇವಮ್ ಏನಿದೆ ಅದು ದಪ್ಪ ಆಗಿದ್ದರಿಂದ ಬಂದಿರುವಂಥ ಒಂದು ಸಮಸ್ಯೆ. ಸೊ ಅದಕ್ಕೆ ಬೇರೆನೇ ಎಕ್ಸಸೈಸ್ಗಳಿದೆ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ ಇದೆ, ಅದೆಲ್ಲ ತಗೊಂಡ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಯುವರ್ ಡಿಸ್ಕ್ ಆರ್ ಇಂಟ್ಯಾಕ್ಟ್. ಈ ಕಾಯಿಲೆ, ಈ ಬ್ಯಾಕ್ ಪೇನ್ ಬರಲಿಕ್ಕೆ ಮೇನ್ ರೀಸನ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಫಿಫ್ತ್ ರೀಸನ್ ಯಾವುದು ಅಂತ ಕೇಳಿದರೆ SI ಜಾಯಿಂಟ್ ಡಿಸ್ಫಂಕ್ಷನ್, ಅಂದರೆ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ ಅಂತ ಇದೆ, ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸಿಂದನೂ ಕೂಡ ಬ್ಯಾಕ್ ಪೇನ್ ಬರುತ್ತೆ. ಆ್ಯಂಡ್ ಈ ಪೇನ್ ಲೈಕ್ ತುಂಬ ಜನ ಇದು ಕನ್ಫ್ಯೂಸ್ ಮಾಡ್ತಾರೆ, ಲೈಕ್ ಇಟ್ಸ್ ಎ ಸಯಾಟಿಕ್ ಪೇನ್, ಡಿಸ್ಕಿಂದಾನೇ ನಮಗೆ ಆಗಿದೆ. ಯಾಕೆಂದರೆ ಸೊಂಟದಲ್ಲಿ ಲೋವರ್ ಬ್ಯಾಕ್ ಏನಿದೆ ಅಲ್ಲಿ ನಿಮಗೆ ಕಾಣುತ್ತೆ, 2 ಡಿಂಪಲ್ ಕಾಣುತ್ತೆ. ಆ ಡಿಂಪಲ್ ಹತ್ರ ಸಿವಿಯರ್ ಪೇನ್ ಆಗುತ್ತೆ. ಪೇಷಂಟ್ಗೆ ನಾವು ಅಲ್ಲಿ ಪ್ರೆಸ್ ಮಾಡಿ ನೋಡಿದ್ರು ಕೂಡ ಅವ್ರು ಹೇಳ್ತಾರೆ ತುಂಬ ನೋವಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅಲ್ಲಿ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ ಅಂತ ಇದೆ, ಅಲ್ಲಿ ದಟ್ ಈಸ್ ಅಷ್ಟೊಂದು ಮೊಬೈಲ್ ಜಾಯಿಂಟ್ ಅಲ್ಲ ಅದು. ಯಾಕೆಂದರೆ ಆ್ಯಂಡ್ ಇಟ್ ಈಸ್ ಕವರ್ಡ್ ವಿತ್ ಥಿಕ್ ಆಗಿರುವಂಥ ಲಿಗಮೆಂಟ್ಸಿಂದ ಕವರ್ ಆಗಿರುವಂಥ ಒಂದು ಜಾಯಿಂಟ್ ಅದು. ಯಾಕೆಂದರೆ ನಮ್ಮ ಇಡೀ ಬಾಡಿದು ವೆಯ್ಟು ನಮ್ಮ ಹಿಪ್ ಬೋನ್ ಮೇಲೆ ಟ್ರಾನ್ಸ್ಫರ್ ಮಾಡುವಂಥ ಆ ಜಾಯಿಂಟ್ ಅದು. ಸೊ ಹಾಗಾಗಿ ಆ್ಯಂಡ್ ಅಲ್ಲಿ ಮೊಬಿಲಿಟಿ ಕೂಡ ಏನು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಅಲ್ಲಿ ಬರುವಂಥ ಏನಾದರೂ ಪ್ರಾಬ್ಲಮ್ಸಿಂದ, ಅಲ್ಲಿ ಬರುವಂಥ ಸೌಕಳಿ ಇರ್ಬೋದು, ಅಲ್ಲಿ ಆಗಿರುವಂಥ ಇನ್ಫ್ಲಮೇಷನ್ ಇರ್ಬೋದು, ಅದರಿಂದ ಏನಾಗುತ್ತೆ, ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಅದು ಮೇನ್ಲಿ ನಾನು ಹೇಳ್ದಂಗೆ ನಮ್ಮ ಸೊಂಟದಲ್ಲಿ 2 ಕಡೆ ಕಾಣುವಂಥ ಸಣ್ಣ ಸಣ್ಣ ಒಂದು ಡಿಂಪಲ್ ಏನಿದೆ ಆ ಏರಿಯಾದಲ್ಲಿ ಹೆಚ್ಚಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ಕಾಲಿಗಳಿಗೆ ಕೂಡ ಅದು ಸೆಳೆತ ಬರ್ಬೋದು. ತುಂಬ ಕೆಳಗೆ ತನಕ ಬರಲ್ಲ, ಯೂಶಲಿ ಮೊಣಕಾಲು ಮೇಲೆ ತನಕನೂ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿ ತುಂಬ ನರಗಳು ಇರುವಂಥ ಜಾಗ, ಅಲ್ಲಿ ಇರುವಂಥ ನರಗಳಿಗೆ ಏನಾದರೂ ಇರಿಟೇಷನ್ ಆದರೆ, ಯಾಕೆಂದರೆ ಈ ಜಾಯಿಂಟ್ ಏನಿದೆ, ಈ SI ಜಾಯಿಂಟ್ ಇಸ್ ಅ ಸೈನೋವಿಯಲ್ ಜಾಯಿಂಟ್. ಸೊ ಅಲ್ಲಿ ಏನಾದರೂ ಇಂಜುರಿ ಆಗಿ ಆ ಸೈನೋವಿಯಲ್ ಫ್ಲೂಯಿಡಿಂದ ಅಲ್ಲಿರುವಂಥ ನರಗಳಿಗೆ ಏನಾದರೂ ಇರಿಟೇಷನ್ ಆದರೆ, ಅಲ್ಲಿರುವಂಥ ಏನಾದರೂ ನರ್ವ್ಸ್ ಕಂಪ್ರೆಸ್ ಆದರೆ, ಅಲ್ಲಿರುವಂಥ ಹೈಪರ್ಟ್ರೋಫಿಯಿಂದ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಏನಾಗುತ್ತೆ, ಸೊಂಟದಲ್ಲಿ ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ. ಆ ಪೇನ್ ಕಾಲಿಗೂ ಕೂಡ ರೇಡಿಯೇಟ್ ಆಗುತ್ತೆ. ಸೊ ನಾವು ಅದಕ್ಕೆ ಡಿಸ್ಕಿಂದ ಏನೂ ತೊಂದರೆ ಇಲ್ಲ. ಆ್ಯಂಡ್ ನೀವು MRI ಮಾಡಿ ನೋಡಿದ್ರು ಕೂಡ ಅಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಬಟ್ ಕ್ಲಿನಿಕಲ್ ಟೆಸ್ಟ್ಗಳು ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಓಕೆ ಆ SI ಜಾಯಿಂಟ್ ಏನಿದೆ, ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ ಏನಿದೆ ಅಲ್ಲಿ ಪ್ರಾಬ್ಲಮ್ ಇದೆ. ನಾವು ಫೇಬರ್ಸ್ ಟೆಸ್ಟ್ ಅಂತೆಲ್ಲ ಹೇಳ್ತೀವಿ. ಆ ಟೆಸ್ಟ್ ಮಾಡಿ ನೋಡುವಾಗ ಆಪೋಸಿಟ್ ಸೈಡಲ್ಲಿ ಸಿವಿಯರ್ ಪೇನ್ ಬರುತ್ತೆ. ಸೊ ಅದರ ಅರ್ಥ ಅಲ್ಲಿ ಏನೋ ಇನ್ಫ್ಲಮೇಷನ್ ಇದೆ, ಅಥವಾ ಅಲ್ಲಿ ಏನೋ ಇಂಜುರಿ ಆಗಿದೆ, ಅಥವಾ ಅಲ್ಲಿ ಏನಾದರೂ ಬೇರೆ ಸಮಸ್ಯೆ ಇದೆ ಅಂತ. ಸೊ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದಕ್ಕೆ ಇರುವಂಥ ಸ್ಪೆಷಲಿ ಡಿಸೈನ್ಡ್ ಎಕ್ಸಸೈಸ್ಗಳಿದೆ, ಅದು ಮಾಡಿದ್ರೆ ಈ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ಹೊರಬರಲಿಕ್ಕೆ ಸಾಧ್ಯ. ಸೊ 6th ಇಸ್ ಫೈಬ್ರೋಮಯಾಲ್ಜಿಯಾ. ಈ ಪ್ರಾಬ್ಲಮ್ ಬಂದರೆ ಮಾತ್ರ ಯಾರ ಹತ್ರನೂ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ MRI ಮಾಡಿ ನೋಡಿ, ನೀವೇನೇ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡಿದ್ರು ಕೂಡ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಬಟ್ ಪೇಷಂಟಿಗೆ ಕಾನ್ಸ್ಟೆಂಟ್ ಪೇಯ್ನ್ ಇರುತ್ತೆ. ಅದು ಯೂಶಲಿ ಸೊಂಟದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಾಡಿಯಲ್ಲಿ 18 ಟೆಂಡರ್ ಪಾಯಿಂಟ್ಸ್ ಇದೆ, ಅಲ್ಲಿ ಕೆಲವು ಅಟ್ಲೀಸ್ಟ್ ಒಂದು 4 or 5 ಪಾಯಿಂಟ್ಸಲ್ಲಿ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು. ಆ್ಯಂಡ್ ಈಗ ಈವನ್ ಕೆಲವು ಸಲ ಲೋ ಬ್ಯಾಕ್ ಪೇಯ್ನ್ ಆಗ್ಬೋದು, ಅವರಿಗೆ ಹಿಪ್ಸಲ್ಲಿ ಸಿವಿಯರ್ ಪೇಯ್ನ್, ತೊಡೆ ಭಾಗದಲ್ಲಿ ಸಿವಿಯರ್ ಪೇಯ್ನ್, ಮೊಣಕಾಲಿನ ಒಳಗಡೆ ಸೈಡಲ್ಲಿ ಸಿವಿಯರ್ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಬಟ್ ನಾವು MRI ಎಲ್ಲ ಮಾಡಿ ನೋಡ್ತೀವಿ, ಎವ್ರಿಥಿಂಗ್ ಇಸ್ ನಾರ್ಮಲ್, ಏನೂ ತೊಂದರೆ ಇಲ್ಲ. ಸೊ ಇದನ್ನು ಕ್ಲಿನಿಕಲಿ ಅಷ್ಟೇ ನಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಈ ಥರ ಪೇಷಂಟ್ಸಿಗೆ ಯಾವುದಾದ್ರೂ ಒಂದು ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಆಂಗ್ಸೈಟಿ ಡಿಪ್ರೆಷನ್ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದಮ್ ಅವರಿಗೆ ಬವಲ್ ಇರ್ರೆಗ್ಯುಲಾರಿಟಿ ಇರುವಂಥ ಸಾಧ್ಯತೆ ಇದೆ. ನಾವು ಸಿಬೋ ಅಂತ ಹೇಳ್ತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಸೊ ಈ ಥರ ಪ್ರಾಬ್ಲಮ್ಸು ನಾವು ಕೋರಿಲೇಟ್ ಮಾಡಿಕೊಂಡು ಇದನ್ನು ನಾವು ಫೈಬ್ರೋಮಯಾಲ್ಜಿಯಾ ಅಂತ ಕಂಡುಹಿಡಿಯಬೇಕಾಗುತ್ತೆ. ಆ್ಯಂಡ್ ಯೂಶಲಿ ಈ ಥರ ಪೇಷಂಟ್ಸಿಗೆ ಅದು ಆಗೋಕ್ಕಿಂತ ಜಸ್ಟ್ ಮೊದಲು ಯಾವುದಾದ್ರೂ ಒಂದು ಸಿವಿಯರ್, ಒಂದು ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಒಂದು ಸಿಚುವೇಷನಿಂದ ಹೋಗಿರ್ತಾರೆ ಅವರು, ಒಂದು ಇಮೋಷನಲ್ ಔಟ್ಬರ್ಸ್ಟ್ ಅಥವಾ ಏನಾದರೂ ಒಂದು ಪ್ರಾಬ್ಲಮ್, ಯಾರಾದರೂ ತುಂಬ ಕ್ಲೋಸ್ ಆದವರು ತೀರೋಗೋದು, ಈ ಥರ ಪ್ರಾಬ್ಲಮ್ಸ್ ನಂತರ ಒಂದು ಸಿವಿಯರ್ ಬ್ಯಾಕ್ ಪೇನ್ ಡೆವಲಪ್ ಆಯಿತು, ಅದು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ಕೂಡ ಏನೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್, ಬಟ್ ಕಂಟಿನ್ಯೂಸ್ ಪೇಷಂಟ್ಗೆ ಪೇನ್ ಇದೆ ಅಂತ ಆದರೆ ವಿ ಹ್ಯಾವ್ ಟು ಸಸ್ಪೆಕ್ಟ್ ಫೈಬ್ರೋಮಯಾಲ್ಜಿಯಾ ಕೇಸು. 7th ಮೇನ್ ರೀಸನ್ ಏನು ಅಂತ ಕೇಳಿದರೆ ಪೈರಿಫಾರ್ಮಿಸ್ ಸಿಂಡ್ರೋಮ್. ಸೊ ಈ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸೊಂಟದಿಂದ ಬರುವಂಥ ನರಗಳು ಸೇರಿ ಫಾರ್ಮ್ ಆಗುವಂಥ ಲೈಕ್ ಸಯಾಟಿಕ್ ನರ್ವ್ ಏನಿದೆ ಅದು ಪಾಸ್ ಆಗುವಂಥ ಒಂದು ಮಸಿಲ್ ಇದೆ, ಅದಕ್ಕೆ ನಾವು ಪೈರಿಫಾರ್ಮಿಸ್ ಮಸಿಲ್ ಅಂತ ಹೇಳ್ತೀವಿ. ಅದು ವಿ ಶೇಪ್ಡ್ ಮಸಿಲ್ ಇರುತ್ತೆ. ಸೊ ಇದು ನಮ್ಮ ಗ್ಲೂಟಿಯಲ್ ಪೃಷ್ಠಭಾಗದಲ್ಲಿ ಇರುತ್ತೆ. ಸೊ ಅದರ ಒಳಗಿಂದ ಈ ಸಯಾಟಿಕ್ ನೋವು ಹೊರಗೆ ಬರುತ್ತೆ. ಸೊ ಅಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೆ, ಅಲ್ಲಿ ಏನಾದರೂ
ಲೈಕ್ ಕಂಪ್ರೆಷನ್ ಆದರೆ ಏನಾಗುತ್ತೆ, ನಮಗೆ ಸಿವಿಯರ್ ಶೂಟಿಂಗ್ ಪೇನ್ ಇರುತ್ತೆ. ಗ್ಲೂಟಿಯಲ್ ರೀಜನ್, ನಮ್ಮ ಪೃಷ್ಠಭಾಗದಿಂದ ನೋವು ಸ್ಟಾರ್ಟ್ ಆಗಿ ಕಾಲ್ ತನಕ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ಇದರಲ್ಲಿ ಡಿಸ್ಕ್ ಇಂಟ್ಯಾಕ್ಟ್ ಆಗಿರುತ್ತೆ, ವರ್ಟಿಬಲ್ ಬಾಡೀಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ಗೆ ಏನೂ ತೊಂದರೆ ಆಗಿಲ್ಲ. ಬಟ್ ಆ ಸಯಾಟಿಕ್ ನರ ಹೋಗುವಂಥ, ಕಾಲಿಗೆ ಹೋಗುವಂಥ ದಾರಿ ಏನಿದೆ, ಆ ರೂಟ್ ಏನಿದೆ, ಅಲ್ಲಿ ಆಗಿರುವಂಥ ಕಂಪ್ರೆಷನ್. ಸೊ ನಾವು MRI ಮಾಡಿ ನೋಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್, ಬಟ್ ಪೇಷಂಟ್ಗೆ ಸಿವಿಯರ್ ಪೇನ್ ಅನುಭವ ಆಗುತ್ತೆ. ಬಟ್ ಅದಕ್ಕೆ ಇರುವಂಥ ಕ್ಲಿನಿಕಲ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಅದು ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಆ್ಯಂಡ್ ಇದು ಹೆಚ್ಚಿಗೆ ಕಂಡು ಬರೋದು ಅಂದರೆ ತುಂಬ ಲಾಂಗ್ ಸಿಟ್ಟಿಂಗಲ್ಲಿ ವರ್ಕ್ ಮಾಡೋರಲ್ಲಿ ಕಂಡು ಬರುತ್ತೆ. ಯಾರು ಪರ್ಸನ್ನ ಹಿಂದ್ಗಡೆ ಪಾಕೆಟಲ್ಲಿ ಇಟ್ಕೊಳ್ತಾರೆ ಆ್ಯಂಡ್ ತುಂಬ ಜರ್ನಿ ಮಾಡ್ತಾರೆ ಅಥವಾ ಪ್ರೊಲಾಂಗ್ ಸಿಟ್ಟಿಂಗಲ್ಲಿ ಇರೋರು, ಅವರಿಗೆ ತುಂಬ ಕಂಡು ಬರ್ತಾ ಇದೆ. ಆ್ಯಂಡ್ ಕ್ಲಿನಿಕಲ್ ಟೆಸ್ಟಲ್ಲಿ ಅದು ಕಂಡುಹಿಡಿಯೋಕ್ಕಾಗುತ್ತೆ. ಅಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ಸ್ ಕೊಟ್ಟರೆ ಅಥವಾ ಅದು ಅವರಿಗೆ ಬೇಕಾಗಿರುವಂಥ ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟ್ಸು ಆ್ಯಂಡ್ ಅದರೊಟ್ಟಿಗೆ ಇರುವಂಥ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಮಾಡಿದರೆ ಈ ಪ್ರಾಬ್ಲಮ್ ಬೇಗ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಲಾಸ್ಟ್ ರೀಸನ್ಸ್ ಏನು ಅಂತ ಕೇಳಿದರೆ ಆಟೋ ಇಮ್ಯೂನ್ ಡಿಸೀಸಸ್. 8th ರೀಸನ್ ಇಸ್ ಆಟೋ ಇಮ್ಯೂನ್ ಡಿಸೀಸಸ್. ಇದರಲ್ಲಿ ಮೇನ್ಲಿ ಬರುವಂಥ ಒಂದು ಕಾಯಿಲೆ ರುಮೆಟಾಯ್ಡ್ ಆರ್ಥರೈಟಿಸ್. ನಮಗೆ ಗೊತ್ತಿದೆ RA ಅಥವಾ ರುಮೆಟಾಯ್ಡ್ ಆರ್ಥರೈಟಿಸ್ ಏನಿದೆ ಅದು ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜಾಯಿಂಟ್ಗಳಿಗೂ ಕೂಡ ಎಫೆಕ್ಟ್ ಆಗುವಂಥ ಒಂದು ಕಾಯಿಲೆ. ಫಸ್ಟ್ ಸ್ಟಾರ್ಟ್ ಆಗೋದು ಡಿಸ್ಟಲ್ ಜಾಯಿಂಟ್ಸಲ್ಲಿ, ನಮ್ಮ ಬೆರಳುಗಳಲ್ಲಿ ಇರುವಂಥ ಜಾಯಿಂಟ್ಸ್ ಇರ್ಬೋದು, ಕಾಲು ಬೆರಳಲ್ಲಿ ಇರುವಂಥ ಜಾಯಿಂಟ್ಸ್ ಇರ್ಬೋದು. ಇದರಲ್ಲಿ ಸ್ಟಾರ್ಟ್ ಆಗಿ ನಿಧಾನಕ್ಕೆ ಈವನ್ ಸ್ಪೈನ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಅಲ್ಲಿರುವಂಥ ಸೈನೋವಿಯಲ್ ಜಾಯಿಂಟ್ ಏನಿದೆ ಅದರ ಎಗೇನ್ಸ್ಟ್ ಬಾಡಿ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ಇರುವಂಥ ಜಾಯಿಂಟ್ ಹೆಲ್ತ್ ಹಾಳಾಗುತ್ತೆ, ಅಲ್ಲಿ ಪ್ಯಾನಸ್ ಫಾರ್ಮೇಷನ್ ಆಗುತ್ತೆ, ಆ ಜಾಯಿಂಟ್ ಇರ್ರೆಗ್ಯುಲರ್ ಆಗುತ್ತೆ, ಆ ಇಡೀ ಜಾಯಿಂಟ್ ಸ್ಟ್ರಕ್ಚರ್ ಸ್ಪಾಯಿಲ್ ಆಗಿ ಅಲ್ಲಿ ಸೌಕಳಿಯಾಗಿ ಅಲ್ಲಿ ಈವನ್ ನಮ್ಮ ಮೊಬಿಲಿಟಿ ರಿಜಿಡ್ ಆಗುತ್ತೆ. ಅಂದರೆ ನಮಗೆ ಈಸಿಯಾಗಿ ನಮ್ಮ ಟ್ವಿಸ್ಟಿಂಗ್ ಆ್ಯಕ್ಷನ್ ಏನಿದೆ, ಫಾರ್ವರ್ಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಆ್ಯಕ್ಷನ್ ಏನಿದೆ, ಇದು ಯಾವುದೂ ಮಾಡೋಕ್ಕಾಗಲ್ಲ. ಸಿವಿಯರ್ ಸ್ಟಿಫ್ನೆಸ್ ಡೆವಲಪ್ ಆಗುವಂಥ ಒಂದು ಕಾಯಿಲೆ. ಬಟ್ ಈ ಕಾಯಿಲೆ ಏನಿದೆ ನಮಗೆ ಇನಿಷಿಯಲಿನೇ ನಮ್ಮ ರಕ್ತ ತಪಾಸಣೆಗಳು ಮಾಡಿದರೆ ಅಥವಾ ಕರೆಕ್ಟಾಗಿ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸಿಂದ ನಮಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಡೈರೆಕ್ಟ್ಲಿ ಅದು ಸ್ಪೈನಿಗೆ ಎಫೆಕ್ಟ್ ಆಗೋದು ತುಂಬ ಕಡಿಮೆ. ಈ ಇನಿಷಿಯಲ್ ಸ್ಟೇಜಲ್ಲಿ ಯೂಶಲಿ ಡಿಸ್ಟಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ ಅಥವಾ ಮೊಣಕಾಲಿಗೆ ಈ ಥರ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಯಾವಾಗ ಅದು ಸ್ಪೈನಿಗೆ ಎಫೆಕ್ಟ್ ಆಗುತ್ತಲ್ಲ ಅವಾಗ ಸಿವಿಯರ್ ಪೇನ್ ಅನುಭವ ಆಗುತ್ತೆ, ನಮಗೆ ಮೂವ್ಮೆಂಟ್ ತುಂಬ ರೆಸ್ಟ್ರಿಕ್ಟೆಡ್ ಆಗುತ್ತೆ. ಸೊ ಯಾವಾಗ ನಮಗೆ ಪೇನ್ ಒಂದೇ ಅಲ್ಲ ಸಿವಿಯರ್ ಸ್ಟಿಫ್ನೆಸ್ ಅನುಭವ ಆಗುತ್ತೋ, ಸೊ ವಿ ಹ್ಯಾವ್ ಟು ಸಸ್ಪೆಕ್ಟ್. ಈ ಥರ ಪ್ರಾಬ್ಲಮ್ಸು ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈವನ್ ಡಿಸ್ಕಿನ ಸಮಸ್ಯೆಯಲ್ಲಿ ಕೂಡ ಹೈಯೆಸ್ಟ್ ಕಂಡು ಬರುವಂಥ ಡಿಸ್ಕಿನ ಸಮಸ್ಯೆಯಲ್ಲಿ ಕೂಡ ಸ್ಟಿಫ್ನೆಸ್ ಇರುತ್ತೆ. ಬೆಳಿಗ್ಗೆ ಏಳುವಾಗ ತುಂಬ ಸ್ಟಿಫ್ನೆಸ್ ಅನಿಸುತ್ತೆ. ಅದಕ್ಕೆ ಮೇನ್ ಕಾರಣ ಏನು ಅಂತ ಕೇಳಿದರೆ ಅಲ್ಲಿರುವಂಥ ಡಿಸ್ಕ್ಗಳು ಏನಿದೆ ಅದು ನಾವು ಮಲಗಿದಾಗ ಮಾತ್ರ ಅದು ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೆ ನೀರನ್ನು ಅಬ್ಸರ್ವ್ ಮಾಡುವಂಥ ಒಂದು ಕೆಪಾಸಿಟಿ ಸಿಗುತ್ತೆ. ಸೊ ಆವಾಗ ಡಿಸ್ಕ್ ಎನ್ಲಾರ್ಜ್ ಆದಾಗ ಏನಾಗುತ್ತೆ, ನರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ಬೆಳಗ್ಗೆ ಏಳುವಾಗ ಸ್ವಲ್ಪ ಹೊತ್ತು ಸ್ಟಿಫ್ನೆಸ್ ಇರ್ಬೋದು. ಬಟ್ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸಲ್ಲಿ ಏನಿದೆ ಸ್ಟಿಫ್ನೆಸ್ ಇರ್ಬೋದು, ಸ್ವೆಲ್ಲಿಂಗ್ ಇರ್ಬೋದು, ಈ ಥರ ಭಾಳಷ್ಟು ಲೈಕ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಆ್ಯಂಡ್ ಆ ಸ್ಟಿಫ್ನೆಸ್ ಎಕ್ಸ್ಟೆನ್ಸ್ ಇನ್ನೂ ಸ್ವಲ್ಪ ಹೊತ್ತು ಹೆಚ್ಚಿಗೆ ಸ್ಟಿಫ್ನೆಸ್ ಇರುತ್ತೆ, ಸಿವಿಯರ್ ಪೇನ್ ಇರುತ್ತೆ, ಮೂವ್ಮೆಂಟಲ್ಲಿ ಸಿವಿಯರ್ ಪೇನ್ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಮೆಡಿಕೇಶನ್ ತಗೊಂಡ್ರೆ ಅದರಲ್ಲಿ ಕೂಡ ನಮಗೆ ಕಂಪ್ಲೀಟ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್. ಇದರ ಬಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡಿದ್ದೇನೆ. ಸೊ ಅದರಲ್ಲಿ ನಮಗೆ ಪ್ರೆಸೆಂಟ್ ಆಗಿರುವಂಥ ಒಂದು ಜೆನೆಟಿಕ್ ಪ್ರಾಬ್ಲಮಿಂದ ಬರುವಂಥ ಒಂದು ಕಾಯಿಲೆ HLA-B27 ಅಂತ ಒಂದು ಜೀನ್ ಪ್ರೆಸೆನ್ಸ್ ಈ ಥರ ಪೇಷಂಟ್ಸಲ್ಲಿ ಕಂಡು ಬರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಜೀನ್ ಏನಿದೆ ದಟ್ ಇಸ್ ಅ ಫೈಟರ್ ಜೀನ್. ನಮಗೆ ಭಾಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ಒಂದು ಜೀನ್. ಬಟ್ ಅದೇನು ಮಾಡುತ್ತೆ, ನಮ್ಮ ಜಾಯಿಂಟನ್ನು ಹಾಳು ಮಾಡಲಿಕ್ಕೆ ಬೇಕಾಗಿರುವಂಥ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥರ ಪೇಷಂಟಲ್ಲಿ MRI ಮಾಡಿ ನೋಡಿದಾಗ ಇನಿಷಿಯಲಿ ನಮಗೆ ಸಿಂಡಿಸ್ಮೋಫೈಟ್ಸ್ ಅಂತ ಬೋನ್ ಫಾರ್ಮೇಷನ್ ಕಾಣುತ್ತೆ. ನಮಗೆ ಅದು ನಿಧಾನಕ್ಕೆ ಜಾಯಿನ್ ಆಗಿ ಅವರಿಗೆ ಕುತ್ತಿಗೆ ಆಗಲಿ ನಮ್ಮ ಇಡೀ ಸ್ಪೈನ್ ಒಂದು ಬ್ಯಾಂಬೂ ಸ್ಪೈನ್ ಇದ್ದಂಗೆ ಒಂದು ಸ್ಟಿಫ್ ಸ್ಪೈನ್ ಆಗಿ ಚೇಂಜ್ ಆಗುತ್ತೆ, ಎಲ್ಲೂ ಮೂವ್ಮೆಂಟ್ ಇರಲ್ಲ. ನಮಗೆಲ್ಲ ಗೊತ್ತಿದೆ ನಮ್ಮ ಸ್ಪೈನ್ ತಿರುಗಿಸ್ಲಿಕ್ಕಾಗುತ್ತೆ, ಹಿಂದೆ ಲೆಫ್ಟ್ ರೈಟ್ ನೋಡ್ಲಿಕ್ಕಾಗುತ್ತೆ, ಮೇಲೆ ಕೆಳಗೆ ನೋಡ್ಲಿಕ್ಕಾಗುತ್ತೆ, ಬಗ್ಲಿಕ್ಕಾಗುತ್ತೆ, ಸೈಡ್ ತಿರುಗಲಿಕ್ಕಾಗುತ್ತೆ. ಸೊ ಇದು ಯಾವ ಆ್ಯಕ್ಟಿವಿಟೀಸು ಇರಲ್ಲ. ಸೊ ಈ ಕೇಸಸಲ್ಲಿ ಸಿವಿಯರ್ ಸ್ಟಿಫ್ನೆಸ್ ಇಸ್ ದ ಮೇನ್ ಸಿಂಪ್ಟಮ್. ಸೊ ಅದು ಕಂಡು ಕೂಡಲೇ ನಾವೇನು ಮಾಡಬೇಕು, ಅದಕ್ಕಿರುವಂಥ ರಕ್ತ ತಪಾಸಣೆ ಮಾಡಿಕೊಂಡು ಅಥವಾ ಅದಕ್ಕೆ ಬೇಕಾಗಿರುವಂಥ MRI ಇಮೇಜಿಂಗ್ ಮಾಡಿಕೊಂಡು ಆ ಕಾಯಿಲೆಯನ್ನು ಕಂಡುಹಿಡಬೇಕು. ಸೊ ಈ ಥರ ನಾನೀಗ ಆಲ್ಮೋಸ್ಟ್ 8 ರೀಸನ್ಸ್ ಹೇಳಿದ್ದೇನೆ. ಅದರ್ ದ್ಯಾನ್ ಡಿಸ್ಕ್ ಬಲ್ಜ್ ಅಂದರೆ ಸೊಂಟ ನೋವಿಗೆ ಮೇನ್ ಕಾರಣ ಡಿಸ್ಕ್ ಬಲ್ಜ್ ಇರ್ಬೋದು ಮ್ಯಾಕ್ಸಿಮಮ್ ಕೇಸಸಲ್ಲಿ. ಬಟ್ ಈ ಕಾರಣಗಳಿಂದನೂ ಕೂಡ ಸೊಂಟ ನೋವು ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಸೊ ಡಿಸ್ಕಿಗೆ ಏನೂ ಸಮಸ್ಯೆ ಇಲ್ಲ, ಬಟ್ ಅದರ ಸುತ್ತಮುತ್ತಲು ಇರುವಂಥ ಸ್ಟ್ರಕ್ಚರ್ಸ್, ಅದು ಮಸಲ್ಸ್ ಇರ್ಬೋದು, ಲಿಗಮೆಂಟ್ಸ್ ಇರ್ಬೋದು, ನರಗಳಿರ್ಬೋದು, ಬೋನ್ ಇರ್ಬೋದು, ಇದರಲ್ಲೆಲ್ಲ ಆಗುವಂಥ ಸಮಸ್ಯೆಗಳಿಂದ ಕೂಡ ನಮಗೆ ಬ್ಯಾಕ್ ಪೇನ್ ಬರ್ಬೋದು. ಸೊ ಹಾಗಾಗಿ ನೀವು ಯಾರು ಕೂಡ ಸೊಂಟ ನೋವು ಬಂದ ಕೂಡಲೇ ನನಗೆ ಡಿಸ್ಕ್ ಡ್ಯಾಮೇಜ್ ಆಯಿತು, ನಾನು ಲೈಫ್ ಲಾಂಗ್ ಈ ಪ್ರಾಬ್ಲಮ್ ಇರುತ್ತೆ, ನನಗೇನೂ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ತಿಳ್ಕೊಬೇಡಿ. ಸೊ ಈ ಥರ ಪ್ರಾಬ್ಲಮ್ಸನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಸೊಂಟ ನೋವಿಂದ ಕಂಪ್ಲೀಟ್ಲಿ ಗುಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.